ರೈತರ ಬಾಂಧವರೇ ನಮಸ್ಕಾರ. ನಾನು ಇವತ್ತು ಬೆಳಗಾವಲ್ಲಿ ಗೋಕಾಕ್ ತಾಲೂಕಾ ಸೌಳಗಿ ಗ್ರಾಮಕ್ಕೆ ಬಂದೇನು. ಈ ಗ್ರಾಮದಲ್ಲಿ ರುದ್ರಯ್ಯ ಸರ್ ನಮ್ಮ ಏರಾನ್ ಪ್ರತಿನಿಧಿ, ಇವ್ರ ಸ್ವಂತ ತೋಟದಲ್ಲೇ ಕಪ್ ಕಟಿಂಗ್ ನಡೆದೈತಿ. ಈಗ 1 ಎಕರೆಕ್ಕೆ 76 ಟನ್ ಅವರೇಜ್ ಈಗ ಅವರಿಗೆ ಸರ್ವಸಾಧಾರಣ ಬರ್ಲಿರ್ತೈತಿ. ಮತ್ತು ಇಲ್ಲಿ ಕಬ್ಬ ಅವರು ತೊಗೊಂಡು ಬಂದಾರೆ. ಊರಲ್ಲಿ ಎಲ್ಲರೂ ಇಲ್ಲಿ ರೈತರು ಭೀ ಬಂದಾರೆ ನೋಡ್ಲಿಕ್ಕೆ. ಮತ್ತು ಕೆಲವೊಬ್ರು ಅವ್ರ ಬಾಜುಕ ಅಕ್ಕಪಕ್ಕದವ್ರು ಭೀ ರೈತರು ಇಲ್ಲಿ ಬಂದಾರೆ. ಅವರು ನಮ್ಮದು ಏರೋನ್ ಟ್ರೀಟ್ಮೆಂಟ್ ಯೂಸ್ ಮಾಡ್ಯಾರೆ. ಸಾಹೇಬ್ರ ನಿಮ್ಮ ಹೆಸರೇನು? ಕೆಂಪಣ್ಣ ಲಕ್ಷ್ಮಣ್ ಮನೋಜ್ ಸರ್. ಕೆಂಪಣ್ಣ ಲಕ್ಷ್ಮಣ್ ಮನೋಜ್ ಸರ್. ಈಗ ನೀವು ನಮ್ಮದು ಏರೋನ್ ಟ್ರೀಟ್ಮೆಂಟ್ ನೀವು ಯೂಸ್ ಮಾಡಿ ಕಂಪ್ನಿಗೆ ಇದು ಮಾಡಿದವ್ರು, ಟ್ರೀಟ್ಮೆಂಟ್ ಮಾಡಿದವರು ಯೂಸ್ ಮಾಡಿರಿ. ಈಗ ನಿಮಗೆ ಒಂದು ಗುಂಟಕ್ಕೆ ಎಷ್ಟು ಟನ್? 2 ಟನ್ ಬಿದ್ದಿದೆ ಸರ್. ಒಂದು ಗುಂಟಕ್ಕೆ 2 ಟನ್ ಅವರೇಜ್ ಬರ್ಲತೈತಿ. ಅಂದ್ರೆ ನಿಮಗೆ 80 ಟನ್ ಪರ್ ಎಕರ್ ಅವರೇಜ್ ಬರ್ಲತೈತಿ. ಕುಳೆ ಕಬ್ಬ ಕೊಳೆರಿ. ಇದು ಬಿ ಕುಳೆ ಕಬ್ಬೆ ಐತಿ. ಈಗ ಕುಳೆ ಕಬ್ಬ ಈ ರೀತಿ ಅವರೇಜ್ ನೀವು ನಿಮ್ಮ ಗ್ರಾಮದಲ್ಲಿ ಪೈಲೆ ಇದಕ್ಕಿಂತ ಮುಂಚೆ ಯಾವಾಗ ನೋಡಿರಿ ಅನ್ನ? ನೋಡಿಲ್ಲ ನಾವು. ಈಗ ಫಸ್ಟ್ ಇರಾನ್ ಕಂಪನಿಯಿಂದ ಇದು ಮಾಡ್ತೀವಿ. ಫಸ್ಟ್ ಟೈಮ್ ನಿಮ್ಗೆ 80 ಟನ್ ಅವರೇಜ್ ಇದು ಬಂದೈತಿ. ಈಗ ಎಲ್ಲಾರ ರೈತರು ಬಿ ಇಲ್ಲಿ ಬಂದಾರೆ. ಈಗ ಒಂದು ಕಬ್ಬು ನಾವು ಇಲ್ಲಿ ಕಟಾವ್ ಮಾಡ್ಕಿಸಿಂದೆ ಒಂದೇ ಕಬ್ಬಿಂದ ವೇಟ್ ಎಷ್ಟು ಬರ್ತೈತಿ ಅದು ಬಿ ನಾವು ಇಲ್ಲಿ ನೋಡೋಣ. ಇದು ತೋರಿ ಒಂದು ಸ್ವಲ್ಪ ಕಟ್ ಮಾಡ್ರಿ. ಇದಕ್ಕೆ ಕಟ್ ಮಾಡಿ. ರುದ್ರಾಯ್ ಸರ್ ಅದಕ್ಕೆ ಕಟ್ ಮಾಡ್ರಿ. ಕಟ್ ಮಾಡ್ರಿ. ಇಲ್ಲ ತುಸು ತೋರಿ ಅಲ್ಲಿ ಕಾಟ ಇರ್ಲಿ. ಸಣ್ಣ ಮಾಡ್ರಿ. ಎಸ್ ಹಂಗೆ ಇಟ್ಬಿಡ್ರಿ ಅಲ್ಲಿ ಕಾಟದ ಮೇಲೆ. ಈ ಕಡೆ ತಿರುಗಿ ಸರ್, ಹಿಂಗೆ ಕಾಟ ಈ ಕಡೆ ತಿರುಗಿ ಸರ್, ಈ ಕಡೆ ಕಾಟ ತಿರುಗಿ ಹಿಂಗೆ ತಿರುಗಿ. ಈಗ ಇಲ್ಲಿ ನಾವು ನೋಡ್ಬೋದು ಒಂದೇ ಕಬ್ಬ ಇಲ್ಲಿ 3 ಕಿಲೋ ತಕ 3 ಕಿಲೋ ಒಂದೇ ಕಬ್ಬ ಇಲ್ಲಿ ಕುಂಡ್ರಲ್ತೈತಿ. ಆಕ್ಚುಲಿ ಇಷ್ಟ 2ನೇ ಕುಳಿದ ಕಬ್ಬ 3 ಕಿಲೋ ಸರಾಸರಿ ಇಲ್ಲಿ ಕುಂಡ್ರಲ್ಲ. ಒಂದು 2-2.5 ಕಿಲೋ ತಕ ಬರ್ತೈತಿ, 2 ಕೆಜಿ. ಈಗ ನಾವಿಲ್ಲಿ ನೋಡ್ತೇವೆ 3 ಕೆಜಿ ಒಂದೇ ಕಬ್ಬ. ಮತ್ತು ಇದ್ರದ್ದು ಸೈಜ್ ಬಿ ನೋಡ್ರಿ, ಗಣಕಿ ಸೈಜ್ ನೋಡ್ರಿ, ದಪ್ಪ ಕಬ್ಬ ಎಷ್ಟೈತೆ ಅದು ಬಿ ನೀವು ನೋಡ್ಬೋದು. ಮತ್ತು ಇಲ್ಲಿ ಎಲ್ಲ ರೈತರು ಬಿ ನೋಡ್ಲಿಕ್ಕೆ ಬಂದಾರೆ ಈಗ ಪ್ರೆಸೆಂಟ್. ಈಗ ಸರ ಒಂದು ಕಬ್ಬ 3 ಕಿಲೋ ಕುಂಡ್ರಲ್ತೈತಿ. ಈಗ ಈ ಎರಾನ್ ಕಂಪನಿ ರಿಸಲ್ಟ್ ನೋಡ್ಕಿಸಿಂದ ನಿಮ್ ಯಾರು ಹೇಳುದಿತ್ತು? ಚಲೋ ಐತ್ರಿ ಸರ್. ಚಲೋ ಐತ್ರಿ. ಎರಾನ್ ಟ್ರೀಟ್ಮೆಂಟ್ ಚಲೋ ಐತ್ರಿ. ಎಲ್ಲ ರೈತರ ಮಾಡ್ರೆ ಒಳ್ಳೇದಂತ ಹೇಳ್ಬೋದು. ಎಲ್ಲ ರೈತರು ಇದು ಯೂಸ್ ಮಾಡಿದ್ರೆ ಒಳ್ಳೇದಾತೈತ್ರಿ ಹೇಳ್ಬೋದು. ನೀವು ಏನು ಮಾಹಿತಿ ಕೊಟ್ರಿ ಅದರಿಂದ ಎರಾನ್ ಕಂಪನಿ ವತಿಯಿಂದ ನಾನು ಮತ್ತು ರುದ್ರಾಯ್ ಸರ್ ಎಲ್ಲರಿಗೂ ಧನ್ಯವಾದ ಕೊಡ್ತೇವೆ. ನಮಸ್ಕಾರ.